ಮಂಗಳ ಅಪ್ಸರಾ ಸಾಧನ ಅನಂತನ ಅನುಭವ. ಇದು ಮಂಗಳ ಅಪ್ಸರಾ ಸಾಧನೆಯನ್ನು ಕೈಗೊಂಡ ಸಾಧಕರೊಬ್ಬರ ಕಥೆ. ಘಟನೆಯ ಗಂಭೀರತೆಯನ್ನು ಅರಿತು ಅವರ ಗುರುಗಳ ಸಲಹೆಯ ಮೇರೆಗೆ ಅವರ ಹೆಸರನ್ನು ಅನಂತ ಎಂದು ಬದಲಾಯಿಸಲಾಗಿದೆ. ಅನಂತ ಆಧ್ಯಾತ್ಮಿಕ ಮಾರ್ಗದಲ್ಲಿ ಬಹಳ ಕಾಲದಿಂದಲೂ ಆಸಕ್ತಿ ಹೊಂದಿದ್ದನು. ಧ್ಯಾನ, ಜಪ ಮತ್ತು ಪೂಜೆಯಲ್ಲಿ ಅವನಿಗೆ ಅಪಾರವಾದ ಶ್ರದ್ಧೆ ಇತ್ತು. ಒಮ್ಮೆ ಅವನ ಗುರುಗಳು ಅವನಿಗೆ ಮಂಗಳ ಅಪ್ಸರಾ ಸಾಧನೆಯ ಬಗ್ಗೆ ತಿಳಿಸಿದರು. ಈ ಸಾಧನೆಯು ದೈವಿಕ ಸ್ತ್ರೀ ಶಕ್ತಿಯನ್ನು ಆಹ್ವಾನಿಸುವ ಮತ್ತು ಅವಳ ಆಶೀರ್ವಾದವನ್ನು ಪಡೆಯುವ ಒಂದು ವಿಶೇಷ ವಿಧಾನವಾಗಿತ್ತು. ಆದರೆ ಗುರುಗಳು ಈ ಸಾಧನೆಯು ಬಹಳ ಕಠಿಣ ಮತ್ತು ಶಿಸ್ತುಬದ್ಧವಾದದ್ದು ಎಂದು ಎಚ್ಚರಿಸಿದರು. ಗುರು ದೀಕ್ಷೆ ಇಲ್ಲದೆ ಇದನ್ನು ಎಂದಿಗೂ ಮಾಡಬಾರದೆಂದು ಸ್ಪಷ್ಟವಾಗಿ ತಿಳಿಸಿದರು. ಅನಂತನಿಗೆ ತನ್ನ ಗುರುಗಳ ಮೇಲೆ ಅಪಾರವಾದ ನಂಬಿಕೆ. ಅವರ ಅನುಮತಿ ಮತ್ತು ದೀಕ್ಷೆಯನ್ನು ಪಡೆದ ನಂತರ ಅವನು ಈ 21 ದಿನಗಳ ಸಾಧನೆಯನ್ನು ಪ್ರಾರಂಭಿಸಲು ನಿರ್ಧರಿಸಿದನು. ಸಾಧನೆಯ ನಿಯಮಗಳ ಪ್ರಕಾರ ಅವನು ಪ್ರತಿದಿನ ರಾತ್ರಿ ಕೆಂಪು ಧೋತಿಯನ್ನು ಧರಿಸಬೇಕಿತ್ತು. ಕೆಂಪು ಬಣ್ಣವು ಮಂಗಳ ಅಪ್ಸರೆಯ ನೆಚ್ಚಿನ ಬಣ್ಣವೆಂದು ಹೇಳಲಾಗಿತ್ತು. ಮಂತ್ರ ಜಪವನ್ನು ರಾತ್ರಿಯ ಸಮಯದಲ್ಲಿ ಮಾತ್ರ ಮಾಡಬೇಕಿತ್ತು. ಮೊದಲ 5 ದಿನಗಳು ಯಾವುದೇ ವಿಶೇಷ ಅನುಭವವಿಲ್ಲದೆ ಕಳೆದು ಹೋದವು. ಅನಂತನು ನಿಯಮಿತವಾಗಿ ತನ್ನ ಜಪವನ್ನು ಮಾಡುತ್ತಿದ್ದನು. ಆದರೆ 6ನೇ ದಿನದಿಂದ ವಿಚಿತ್ರವಾದ ಸಂಗತಿಗಳು ಸಂಭವಿಸಲು ಪ್ರಾರಂಭಿಸಿದವು. ರಾತ್ರಿಯ ಕತ್ತಲೆಯಲ್ಲಿ ಅವನಿಗೆ ಕಾಲಿನ ಆಭರಣಗಳ ಗೆಜ್ಜೆ ಸದ್ದು ಕೇಳಿಸತೊಡಗಿತು. ಆ ಸದ್ದು ಹತ್ತಿರವಾಗುತ್ತಿದ್ದಂತೆ ಅವನಿಗೆ ಭಯವುಂಟಾಗಿ ಒಂದು ಕ್ಷಣ ಉಸಿರು ಕಟ್ಟಿದಂತಾಯಿತು. ಅವನ ದೇಹದ ಮೇಲೆ ಏಕಕಾಲಕ್ಕೆ 100 ರೋಮಾಂಚನಗಳಾದವು. ಈ ಭಯಾನಕ ಅನುಭವಗಳು 12ನೇ ದಿನದವರೆಗೂ ಮುಂದುವರೆಯಿತು. ನಂತರ ಪರಿಸ್ಥಿತಿ ಸ್ವಲ್ಪ ಬದಲಾಯಿತು. ಸಾಧನೆಯ ಸಮಯದಲ್ಲಿ ಅವನಿಗೆ ಹೂವುಗಳ ತೀವ್ರವಾದ ಪರಿಮಳ ಬರಲಾರಂಭಿಸಿತು. ಯಾರೋ ಕೋಣೆಯನ್ನು ಸಂಪೂರ್ಣವಾಗಿ ಗುಲಾಬಿ ಹೂವುಗಳಿಂದ ತುಂಬಿಸಿದಂತೆ ಭಾಸವಾಗುತ್ತಿತ್ತು. ಆ ಪರಿಮಳವು ಅವನ ಮನಸ್ಸಿಗೆ ಒಂದು ರೀತಿಯ ಶಾಂತಿಯನ್ನು ನೀಡುತ್ತಿದ್ದರೂ ಆಗಾಗ ಭಯಾನಕ ಸಂಗತಿಗಳು ಸಂಭವಿಸುತ್ತಲೇ ಇದ್ದವು. 18ನೇ ದಿನಕ್ಕೆ ಅನಂತನು ಸಂಪೂರ್ಣವಾಗಿ ದಣಿದಿದ್ದನು. ಈ ಭಯಾನಕ ಮತ್ತು ರಹಸ್ಯಮಯ ಅನುಭವಗಳಿಂದ ಅವನು ತುಂಬಾ ನೊಂದಿದ್ದನು. ಸಾಧನೆಯನ್ನು ಮುಂದುವರೆಸಲು ಅವನಿಗೆ ಇಷ್ಟವಿರಲಿಲ್ಲ. ಅವನು ಜೋರಾಗಿ ಅಳಲು ಪ್ರಾರಂಭಿಸಿದನು. ಆದರೆ ಅವನ ಗುರುಗಳು ಯಾವುದೇ ಕಾರಣಕ್ಕೂ ಸಾಧನೆಯನ್ನು ಅರ್ಧಕ್ಕೆ ನಿಲ್ಲಿಸಬಾರದೆಂದು ಸ್ಪಷ್ಟವಾಗಿ ಸೂಚಿಸಿದ್ದರು. ಒಂದು ವೇಳೆ ಸಾಯುವ ಸ್ಥಿತಿ ಬಂದರೂ ಸಹ ಮುಂದುವರಿಸಬೇಕೆಂದು ಅವರು ಹೇಳಿದ್ದರು. ಆ ದಿನ ಅನಂತನು ಅನಿವಾರ್ಯವಾಗಿ ಸಾಧನೆಗೆ ಕುಳಿತನು. ಕೂಡಲೇ ಅವನಿಗೆ ಆಭರಣಗಳ ಸದ್ದು ಕೇಳಿಸಿತು ಮತ್ತು ಎಲ್ಲಾ ಭಯಾನಕ ಸಂಗತಿಗಳು ಮತ್ತೆ ಸಂಭವಿಸಲು ಪ್ರಾರಂಭಿಸಿದವು. 19ನೇ ದಿನ ಅವನು 6 ಗಂಟೆಗಳ ಕಾಲ ಸಾಧನೆ ಮಾಡಿದನು. ಆದರೆ ಕೊನೆಯಲ್ಲಿ ಅವನಿಗೆ ದುಃಖ ತಡೆಯಲು ಸಾಧ್ಯವಾಗಲಿಲ್ಲ. ಅವನು ಜೋರಾಗಿ ಅತ್ತು ಮಂಗಳ ಅಪ್ಸರೆಯನ್ನು ಕರೆದು ಈ ಭಯಾನಕಗಳನ್ನು ಎದುರಿಸಲು ಶಕ್ತಿಯನ್ನು ನೀಡಬೇಕೆಂದು ಪ್ರಾರ್ಥಿಸಿದನು. ಅವನ ಅಂತಹ ಭಕ್ತಿಗೆ ಮೆಚ್ಚಿ ಅಪ್ಸರೆಯು ಅವನಿಗೆ ಕನಸಿನಲ್ಲಿ ಕಾಣಿಸಿಕೊಂಡು ಚಿಂತಿಸಬೇಡ ಮತ್ತು ನೀನು ಮಾಡುತ್ತಿರುವುದನ್ನು ಮುಂದುವರಿಸು ಎಂದು ತಿಳಿಸಿದಳು. 20ನೇ ದಿನದ ಸಾಧನೆ ಪ್ರಾರಂಭವಾದಾಗ ಇದ್ದಕ್ಕಿದ್ದಂತೆ ಅವನಿಗೆ ಸುಮಧುರವಾದ ಸಂಗೀತ ಕೇಳಿಸಿತು. ಆ ಸಂಗೀತವು ಎಷ್ಟು ಸುಂದರವಾಗಿತ್ತೆಂದರೆ ಅತ್ಯುತ್ತಮ ಕಲಾವಿದನೂ ಸಹ ಅಂತಹ ಸಂಗೀತವನ್ನು ರಚಿಸಲು ಸಾಧ್ಯವಿಲ್ಲ ಎನಿಸುತ್ತಿತ್ತು. ಅದು ನಿಜಕ್ಕೂ ಅದ್ಭುತವಾಗಿತ್ತು. 21ನೇ ದಿನವೂ ಇದೇ ರೀತಿಯ ಅನುಭವವಾಯಿತು. ಆದರೆ ಅನಂತನಿಗೆ ಯಾವುದೇ ಅಪ್ಸರೆಯನ್ನು ನೋಡಲು ಸಾಧ್ಯವಾಗಲಿಲ್ಲ. ಆದರೆ 21 ದಿನಗಳ ಸಾಧನೆಯ ನಂತರ ಅನಂತನಿಗೆ ಕನಸಿನಲ್ಲಿ ಅತ್ಯಂತ ಸುಂದರವಾದ 17 ವರ್ಷದ ಯುವತಿ ಕಾಣಿಸಿಕೊಂಡಳು. ಅವಳ ದೇಹವು ಚಂದ್ರನಂತೆ ಹೊಳೆಯುತ್ತಿತ್ತು. ಅವಳ ಕಣ್ಣುಗಳು ಎಷ್ಟು ಸುಂದರವಾಗಿದ್ದವೆಂದರೆ ಅವನು ಅದನ್ನು ಬೇರೆಲ್ಲೂ ನೋಡಿರಲಿಲ್ಲ. ಅವಳು ಅನೇಕ ರೀತಿಯ ವಿಭಿನ್ನ ಆಭರಣಗಳು ಮತ್ತು ಹೂವುಗಳನ್ನು ಧರಿಸಿದ್ದಳು. ಅವಳ ಕೂದಲು ತುಂಬಾ ದಪ್ಪ ಮತ್ತು ಮೃದುವಾಗಿತ್ತು. ಕನಸಿನಲ್ಲಿ ಅವಳು ಅನಂತನಿಗೆ ಕೇವಲ 21 ದಿನಗಳಲ್ಲಿ ತಾನು ನಿಜ ಜೀವನದಲ್ಲಿ ಬರಲು ಸಾಧ್ಯವಿಲ್ಲ, ಏಕೆಂದರೆ ಅವನಿಗೆ ಅಷ್ಟು ಶಕ್ತಿ ಇರಲಿಲ್ಲ ಎಂದು ಹೇಳಿದಳು. ಆದ್ದರಿಂದ ಅವಳು ಅವನಿಗೆ ಇನ್ನೂ ಕೆಲವು ಧ್ಯಾನಗಳನ್ನು ಮಾಡಲು ಮತ್ತು ಮತ್ತೆ ಈ ಸಾಧನೆಯನ್ನು ಮಾಡಲು ಕೇಳಿಕೊಂಡಳು.
ಆ ಅನುಭವವು ಅವನ ಜೀವನದಲ್ಲಿ ಎಂದಿಗೂ ಮರೆಯಲಾಗದಂತಹದ್ದು. ಧನ್ಯವಾದಗಳು. ನಾವು ಮುಂದಿನ ಬಾರಿ ಮತ್ತೆ ಭೇಟಿಯಾಗೋಣ ಎಂದು ಅನಂತನು ತನ್ನ ಕಥೆಯನ್ನು ಮುಗಿಸಿದನು. ಈ ಕಥೆಯು ಸಾಧನೆಯ ಮಾರ್ಗವು ಸುಲಭದ್ದಲ್ಲ ಎಂದು ತೋರಿಸುತ್ತದೆ. ಭಯ ಮತ್ತು ಆತಂಕಗಳು ಎದುರಾಗಬಹುದು. ಆದರೆ ಗುರುವಿನ ಮಾರ್ಗದರ್ಶನ ಮತ್ತು ಭಕ್ತಿಯಿಂದ ಎಲ್ಲವನ್ನೂ ಎದುರಿಸಬಹುದು. ಅಪ್ಸರೆಯ ದರ್ಶನವು ತಕ್ಷಣಕ್ಕೆ ಸಿಗದಿದ್ದರೂ, ಸಾಧಕನ ಪ್ರಾಮಾಣಿಕ ಪ್ರಯತ್ನಕ್ಕೆ ತಕ್ಕ ಫಲ ಸಿಕ್ಕೇ ಸಿಗುತ್ತದೆ ಎಂಬುದಕ್ಕೆ ಈ ಕಥೆ ಸಾಕ್ಷಿಯಾಗಿದೆ.